ಮತ್ತೊಂದು ಕಡೆ ಶತಾಯಗತಾಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಯತ್ನಾಳ್ ಪಣ ತೊಟ್ಟಿದೆ. ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಯತ್ನಾಳ್ ಹಾಗೆ ಜಿಎಂ ಸಿದ್ದೇಶ್ವರ ನೇತೃತ್ವದಲ್ಲಿ ರೆಬೆಲ್ ಶಾಸಕರು ಸಭೆ ನಡೆಸಿದ್ದಾರೆ. ಮುಂದಿನ ನಡೆ ಕಾರ್ಯತಂತ್ರದ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚಿಸಲಾಗಿದೆ. ರೆಬೆಲ್ ಶಾಸಕರು ಹಲವು ನಾಯಕರುಗಳು ಈ ಸಂದರ್ಭದಲ್ಲಿ ಇದ್ರು. ಇದರ ಮಧ್ಯೆ ಲಿಂಗಾಯತ ಸಭೆಗಳನ್ನು ನಡೆಸದಂತೆ ಬಿಎಸ್ವೈ ಮತ್ತು ಬಿವೈವಿ ಹೇಳಿದ್ರು. ಮಾಜಿ ಸಚಿವ ರೇಣುಕಾಚಾರ್ಯ ಡೋಂಟ್ ಕೇರ್ ಅಂತಿದ್ದಾರೆ. ಅದೇನೇ ಆದರೂ ದಾವಣಗೆರೆಯಲ್ಲಿ ಸಮಾವೇಶ ನಡೆಸಿಯೇ ಸಿದ್ಧ ಅಂತ ರೇಣುಕಾಚಾರ್ಯ ಪಟ್ಟು ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಅವ್ರನ್ನ ಕೇಳಿ ಮಾಡಿಲ್ಲ. ನಮ್ಮ ಸಮುದಾಯದ ಸಭೆಗಳು ಮಾಡೋಕ್ಕೆ ಈಗಾಗಲೇ ರಾಜ್ಯದ ಉದ್ಯೋಗಕ್ಕೆ ನಿವೃತ್ತ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ಮತ್ತು ನಮ್ಮಲ್ಲಿ ಒಳಪಂಗಡಗಳ ಸಮುದಾಯದ ಮುಖಂಡರುಗಳು ವೀರಶೈವ ಲಿಂಗದ ಮಹಾಸಭೆ ಅನನ್ಯ ಸಂಘ ಸಂಸ್ಥೆಗಳಿದೆ, ಬ್ಯಾಂಕ್ಗಳಿದ್ದಾವೆ. ಹಾಗಾಗಿ ಒಟ್ಟಾಗಿ ಮಾಡ್ಬೇಕಂತ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಸಮುದಾಯದ ಸಭೆಗಳನ್ನು ಮಾಡೇ ಮಾಡ್ತೀವಿ. ನಾವೆಲ್ಲ ಒಂದು ಯತ್ನಾಳರು ಬರ್ಬೋದು, ಎಲ್ಲರೂ ಬರ್ಬೋದು. ಈ ಸಮುದಾಯ ಕೇವಲ ರೇಣುಕಾಚಾರ್ಯ ವೈಯಕ್ತಿಕ ಸ್ವಾರ್ಥ ಏನೂ ಇಲ್ಲ. ಸಮುದಾಯದ ಸಂಘಟನೆ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾಳೆ ನಾವು ಇನ್ನೂ ಮುಖಂಡರು ಮುಂದಿನ ವಾರ ಸಭೆಗಳನ್ನು ಸೇರಿ ಚರ್ಚೆ ಮಾಡಿ ನಮ್ಮ ಸಭೆಗಳು ಎಲ್ಲ ಜಿಲ್ಲೆಗಳಲ್ಲಿ ನಡೀತವೆ. ಮಹಾಸಂಗಮ ಸಮಾವೇಶ, ಐತಿಹಾಸಿಕ ಸಮಾವೇಶನ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾವು ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಅವ್ರನ್ನ ಕೇಳಿ ಮಾಡಿಲ್ಲ. ನಮ್ಮ ಸಮುದಾಯದ ಸಭೆಗಳು ಮಾಡೋಕ್ಕೆ ಈಗಾಗಲೇ ರಾಜ್ಯದ ಉದ್ಯೋಗಕ್ಕೆ ನಿವೃತ್ತ ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ಮತ್ತು ನಮ್ಮಲ್ಲಿ ಒಳಪಂಗಡಗಳ ಸಮುದಾಯದ ಮುಖಂಡರುಗಳು ವೀರಶೈವ ಲಿಂಗದ ಮಹಾಸಭೆ ಅನನ್ಯ ಸಂಘ ಸಂಸ್ಥೆಗಳಿದೆ, ಬ್ಯಾಂಕ್ಗಳಿದ್ದಾವೆ. ಹಾಗಾಗಿ ಒಟ್ಟಾಗಿ ಮಾಡ್ಬೇಕಂತ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಸಮುದಾಯದ ಸಭೆಗಳನ್ನು ಮಾಡೇ ಮಾಡ್ತೀವಿ. ನಾವೆಲ್ಲ ಒಂದು ಯತ್ನಾಳರು ಬರ್ಬೋದು, ಎಲ್ಲರೂ ಬರ್ಬೋದು. ಈ ಸಮುದಾಯ ಕೇವಲ ರೇಣುಕಾಚಾರ್ಯ ವೈಯಕ್ತಿಕ ಸ್ವಾರ್ಥ ಏನೂ ಇಲ್ಲ. ಸಮುದಾಯದ ಸಂಘಟನೆ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾಳೆ